ಎಲ್ಲೋಗಿದ್ದೆ ನೀನು? ಸ್ವೀಟ್ಸ್ ತರೋದಕ್ಕೆ. ಸ್ವೀಟ್ಸ್ ತರೋದಿಕ್ಕ? ನಿಂಗೆ ಯಾರು ಹೇಳಿದ್ರು? ಜಯಂತ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಿದ್ದಾಯ್ತು. ನೀನ್ ನೋಡಿದ್ರೆ ಈಗ ಬರ್ತಾ ಇದೆಯಲ್ಲ, ನಿನ್ ದೊಡ್ಡಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ದೊಡ್ಡಮ್ಮ ನಾನು ನಡಿ ಈಗ ನೀನು ಬಾ. ಬಾರೆಯಲ್ಲಿ ಅಲ್ಲ ಕಣೆ, ನಿಶ್ಚಿತಾರ್ಥದ ಹುಡುಗಿ ನೀನು ಹೀಗೆ ಅಲಿತಾ ಇದ್ರೆ ಹೇಗೆ? ಮನೆಯಲ್ಲಿ ಇಷ್ಟು ಜನ ಇರುವಾಗ ನೀನೇ ಹೋಗಿ ಸ್ವೀಟ್ ತರಬೇಕಿತ್ತ? ದೊಡ್ಡಮ್ಮ, ನಾನು ಸಿಂಧು ಚಿಕ್ಕಮ್ಮನ್ ಇದನ್ನೇ ಕೇಳಿದ್ದು. ಆದ್ರೆ ಅವರು ಆರ್ಡರ್ ಕೊಟ್ಟಿರೋ ಸ್ವೀಟ್ಸ್ ಇನ್ನೂ ಬಂದಿಲ್ಲ, ನೀನು ಹೋಗಿ ತಗೊಂಡ್ ಬಾ ಅಂತಂದ್ರು. ಅಲ್ಲಿ ಹೋಗಿ ನೋಡಿದ್ರೆ ನೀವು ಬೆಳಿಗ್ಗೆ ತಾನೇ ಆರ್ಡರ್ ಕೊಟ್ಟಿರೋದು, ಸ್ವೀಟ್ಸ್ ಇನ್ನೂ ರೆಡಿ ಆಗಿಲ್ಲ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕಾದೆ ಅಲ್ಲಿ. ಅದು ಅಲ್ಲದೆ ಜಯಂತನು ಬರ್ತಾನೆ, ಅವನನ್ನು ಜೊತೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಏನೇನೇನು? ಜಯಂತ ಅಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರ? ಯಾರು ಹಾಗೆ ಅಂತ ಹೇಳಿದ್ದು? ಮೀನಾಕ್ಷಿ ಅತ್ತೆನೂ ಹೇಳಿದ್ರು, ಸಿಂಧು ಚಿಕ್ಕಮ್ಮನೂ ಹೇಳಿದ್ರು. ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ ದೊಡ್ಡಮ್ಮ? ತಪ್ಪು ನಿನ್ನಿಂದಲ್ಲ, ಬೇರೆ ಎಲ್ಲೋ ನಡೀತಾ ಇದೆ. ಏನ್ ದೊಡ್ಡಮ್ಮ? ನೀನು ಬೇಗ ರೆಡಿ ಆಗ್ಬಿಟ್ಟು ಬಾ, ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಹಾಂ, ಬೇಗ ರೆಡಿ ಆಗು. ಎಲ್ಲ ಎಣ್ಣೆ ಆಗಿದೆ. ಹೇಗಾಯ್ತಿದು? ಏನ್ ಮಾಡ್ಲಿ ನಾನೀಗ? ಮಯೂರಿ, ಚಿಕ್ಕಮ್ಮ, ನೀನಿನ್ನೂ ರೆಡಿ ಆಗಿಲ್ವಾ? ಸೀರೆ ಎಲ್ಲ ಎಣ್ಣೆ ಆಗ್ಬಿಟ್ಟಿದೆ. ವಾರ್ಡ್ರೋಬ್ ಅಲ್ಲಿರೋ ಸೀರೆನ ಯಾರು ತೆಗೆದ್ರು? ಎಣ್ಣೆ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ನೋಡು ಮಯೂರಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನೀನು ಬೇಗ ರೆಡಿ ಆಗು, ಅಲ್ಲೆಲ್ಲರೂ ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ. ಜಯಂತನೂ ರೆಡಿ ಆಗ್ಬಿಟ್ಟಿದ್ದಾನೆ. ಹೌದಾ? ಮತ್ತೆ ಸೀರೆ ಇಲ್ಲದೆ ಹೇಗೆ ಚಿಕ್ಕಮ್ಮ? ನಿನ್ನ ಹತ್ರ ಬೇರೆ ಯಾವ ಸೀರೆನೂ ಇಲ್ವಾ? ದೊಡ್ಡಮ್ಮ ಮೊನ್ನೆ ಕೊಡ್ಸಿದ್ದಿದೆ. ಸರಿ, ಹಾಗಾದ್ರೆ ಅದನ್ನೇ ಉಟ್ಕೊಂಡು ಬಾ. ಟೈಮ್ ಆಯಿತು ಮಯೂರಿ. ನಿಮ್ಮ ದೊಡ್ಡಪ್ಪ ಬೇರೆ ಆಗ್ಲಿಂದ ಮಯೂರಿ ಎಲ್ಲಿ, ಬೇಗ ಕರ್ಕೊಂಡು ಬನ್ನಿ ಅಂತ ಕೇಳ್ತಾನೆ ಇದ್ದಾರೆ. 10 ನಿಮಿಷ ಚಿಕ್ಕಮ್ಮ, ರೆಡಿ ಆಗಿಬಿಡ್ತೀನಿ. ಸರಿ, ಬೇಗ ಬಂದ್ಬಿಡು. ಮಯೂರಿ, ನಿನ್ನ ಕತೆ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಮುಗಿಸೋದೊಂದೇ ಬಾಕಿ. ಆದಷ್ಟು ಬೇಗ ಮುಗಿಸ್ಬಿಡ್ತೀವಿ. ಪುಟ್ಟು, ರಾಜ್ಕುಮಾರ್ ಅಂತರ ಕಾಣಿಸ್ತಿದ್ಯಾ ಕಣೋ? ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಇದ್ಯಾಕೋ ಹೀಗಿದ್ಯಾ? ಮುಖ ಒಂಥರ ಸೆಪ್ಪುಗಿದೆ. ನೋಡ್ದೋರು ಹುಡುಗನ್ಗೆ ಹುಡುಗಿ ಇಷ್ಟ ಇಲ್ವೇನೋ, ಅದಕ್ಕೆ ಮುಖ ಹೀಗೆ ಬಾಡೋಗಿದೆ ಅಂತ ಅನ್ಕೊಳಲ್ವಾ? ನಮ್ಮ ನೋವನ್ನ ನಾವೇ ನುಂಗ್ಕೋಬೇಕು ಪುಟ್ಟು.
ಅದನ್ನು ಈಗಲಿಂದನೇ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡು. ಜೀವನ ಅಂದ್ರೇ ಹಾಗೆ ಕಣೋ, ಮೇಲ್ನೋಟಕ್ಕೆ ಕಾಣೋದೆಲ್ಲ ಚೆನ್ನಾಗೂ ಕಾಣಿಸುತ್ತೆ, ಸುಂದರವಾಗೂ ಇರುತ್ತೆ. ಆದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಅದ್ರ ಒಳಗಡೆ ಕಷ್ಟ ಏನು ಅಂತ ಗೊತ್ತಾಗೋದು. ನೀನು ಹಣೆ ಬರಹನ ಬ್ರಹ್ಮ ಹೀಗೆ ಅಂತ ಬರೆದ ಮೇಲೆ ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೊಂಡು ಅನುಭವಿಸ್ಬೇಕು ಅಷ್ಟೆ. ಪುಟ್ಟು, ಈಗ ನನ್ಗೆ ಉಳಿದಿರೋದು ಒಂದೇ ಒಂದು ಆಸೆ ಕಣು. ನಾನು ಇಷ್ಟಪಟ್ಟು ಸೀರೆನ ಮಯೂರಿ ಉಟ್ಕೊಂಡು ಬಂದ್ಬಿಟ್ರೆ ಅದನ್ನ ಕಣ್ ತುಂಬ ನೋಡ್ಕೊಂಡು ಸಂತೋಷ ಪಟ್ಬಿಡ್ತೀನಿ. ಸತ್ಯ, ಅದೊಂದು ಆಸೆನಾದ್ರೂ ಅವ್ಳು ನೆರವೇರಿಸ್ಬಿಡ್ಲಿ ಕಣ್. ಅಷ್ಟು ಸಾಕು ನನಗೆ, ಅಷ್ಟು ಸಾಕು. ನೀನೇನು ಯೋಚನೆ ಮಾಡಬೇಡ ಪುಟ್ಟು, ಎಲ್ಲ ಸರಿ ಹೋಗುತ್ತೆ. ನಾವು ಸರಿ ಮಾಡೋಣ ಕಣೋ, ಚಿಂತೆ ಬಿಡು. ಏನು ಎಲ್ಲಿ ಒಂದ್ಸಲ ನಗು. ನಮಸ್ಕಾರ ಅತ್ತೆ. ನಮಸ್ಕಾರಮ್ಮ. ಹೆಲೋ ಜೇನ್, ಕಂಗ್ರಾಟ್. ಥ್ಯಾಂಕ್ಸ್. ಯಾಕತ್ತೆ ತುಂಬಾ ಡೆಲ್ ಆಗಿದ್ದೀರಾ? ಹಾಗೇನೂ ಇಲ್ಲಮ್ಮ, ನಿಂಗೆ ಗೊತ್ತಿದೆಯಲ್ಲ ಕೆಲಸಗಳು. ಏನತ್ತೆ ನೀವು ಮೊದಲೇ BP ಇದೆ ನಿಮ್ಗೆ. ಎಲ್ಲ ಕೆಲಸನೂ ನೀವೊಬ್ಬರೇ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಏನು ಮಾಡೋದಮ್ಮ, ಮಗನ ನಿಶ್ಚಿತಾರ್ಥ. ನಾನು ಓಡಾಡ್ದೆ ಇನ್ಯಾರು ಓಡಾಡ್ತಾರೆ ಹೇಳು? ನಾನಿದ್ದೀನಲ್ಲ, ಏನು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ನನಗೆ ನೀವು ಚೆನ್ನಾಗಿರೋದು ಅಷ್ಟೇ ಮುಖ್ಯ. ನಾವು ಬೇಡ ಅಂದರೂ ನೀನು ಮಾತ್ರ ನಮ್ಮಿಂದ ದೂರ ಆಗಿಲ್ಲಮ್ಮ. ನೀನಂತ ಒಳ್ಳೆ ಹುಡುಗಿನ ಸೊಸೆ ಮಾಡ್ಕೊಳ್ಳೋ ಅದೃಷ್ಟ ಆ ದೇವರು ನನಗೆ ಕೊಡಲಿಲ್ಲ. ಈಗ ಹಳೆ ಕತೆ ಎಲ್ಲ ಯಾಕತೆ? ಏನು ಕೆಲಸ ಮಾಡಬೇಕು ಅಂತ ಹೇಳಿ. ಪರವಾಗಿಲ್ಲ ಅಮ್ಮ, ಎಲ್ಲ ಕೆಲಸಗಳು ಮುಗಿತಾ ಬಂತು. ಇನ್ನು ನಿಶ್ಚಿತಾರ್ಥ ಒಂದಾಗ್ಬಿಟ್ರೆ ಎಲ್ಲ ಮುಗ್ದ ಹಾಗೇನೆ. ಸರಿ ಚಾರು, ನೀನು ಆರಾಮಾಗಿ ಕೂತ್ಕೋ, ಆಮೇಲೆ ನಾನು ಇನ್ನ ಕರಿತೀನಿ. ಜ್ಯೂಸ್ ಏನಾದ್ರು ಕುಡಿತೀರಾತೆ? ಬೇಡಮ್ಮ. ಕುಡೀರಿ ಅತ್ತೆ, ಸ್ವಲ್ಪ ಕಮ್ಮಿ ಆಗತ್ತೆ. ಇರಿ ನಾನು ತರ್ತೀನಿ. ಇಲ್ಲಮ್ಮ, ಚಿನ್ನದಂತ ಹುಡುಗಿ. ಸಿಂಧು, ಒಂದು ನಿಮಿಷ ಬಾಯಲ್ಲಿ. ನೀವು ಹೋಗಿರಿ, ಬಂದೆ. ಹೇಳಿ ಅಕ್ಕ. ಚಾರು ಮನೆಯವ್ರನ್ನ ಯಾರು ಕರೆದಿದ್ದು? ನಾನೇ ಕರೆದಿದ್ದು. ಅಲ್ಲ, ಅವ್ರನ್ನ ಯಾಕೆ ಕರಿಬೇಕಾಗಿತ್ತು? ನನ್ನ ಮಾತು ಕೇಳೋದಲ್ವಾ? ಚಾರು ಮನೆಯವ್ರನ್ನ ಕರೆಯೋದಕ್ಕೆ ನಿಮ್ಮ ಪರ್ಮಿಷನ್ ನಾನು ಯಾಕೆ ತಗೋಬೇಕು? ಮೀನಾಕ್ಷಿ ಅತ್ತಿಗೆನ ಕೇಳೇ ನಾನು ಅವ್ರನ್ನ ಕರೆದಿದ್ದು. ಅಲ್ಲ ಅಕ್ಕ, ಅವರು ಬಂದಿರೋದ್ರಿಂದ ನಿಮಗಾಗೋ ನಷ್ಟ ಏನು? ಹಾಗಲ್ಲ ಸಿಂಧು, ನಷ್ಟದ ಪ್ರಶ್ನೆ ಅಲ್ಲ. ಅವ್ರು ಬಂದಾಗ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಚಾರು ಅವ್ರ ಮನೆಯವರೆಲ್ಲ ನೊಂದ್ಕೊಂಡ್ರೆ ಅಂತ. ಹಾಗೇನೂ ಆಗಲ್ಲ. ಅವರು ಅದನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ. ಹಾಗೇನಾರು ಇದ್ದಿದ್ರೆ ಅವ್ರು ಯಾಕೆ ಇಲ್ಲಿಗೆ ಬಂದಿರ್ತಿದ್ರು? ಆದರೂ ಸಿಂಧು, ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಬಿಡಿ ಅಕ್ಕ, ನಿಮಗೆ ನಮ್ಮ ಮನೆಯವ್ರು ಬಂದರೆ ಸರಿ ಹೋಗೋದೇ ಇಲ್ಲ. ಸಿಂಧು, ನೀನು ನನ್ನನ್ನು ತಪ್ಪಾಗಿ ತಿಳ್ಕೊತಿದ್ಯಾ? ನಾನೇನು ತಪ್ಪು ತಿಳ್ಕೊತಾ ಇಲ್ಲ. ನೋಡಿ ಅಕ್ಕ, ಚಾರು ಮದುವೆ ಮುರಿದು ಬಿತ್ತು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ದೂರ ಮಾಡ್ಕೊಳಕ್ಕಾಗೋದಿಲ್ಲ. ಚಾರು ಜಯಂತ್ ಮದುವೆ ನಡೆದಿದ್ರು ನಡಿದೆ ಹೋದ್ರು ಅವಳು ನನಗೆ ಅಕ್ಕನ ಮಗಳೇ. ಸಂಬಂಧ ಯಾವತ್ತೂ ಮುರಿದು ಬೀಳಲ್ಲ. ನಾನು ನನ್ನ ಕಡೆಯವ್ರನ್ನ ಕಳ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ. ಸಿಂಧು, ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೋ. ನೋಡಿ ಅಕ್ಕ,
ಈ ವಿಷಯದ ಮೇಲೆ ಚರ್ಚೆ ಮಾಡೋದಕ್ಕೆ ನನಗಿಷ್ಟ ಆಗಲ್ಲ. ಅಯ್ಯೋ ದೇವ್ರೆ, ನಾನು ಅನ್ಕೊಳ್ತಿದ್ರೆ ಇಲ್ಲೊಂದು ನಡೆಯೋ ಹಾಗೆ ಕಾಣ್ತಾ ಇದೆಯಲ್ಲ. ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ಏನೋ ಆಗಬಾರದಾಗತ್ತೆ ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ದೇವ್ರೆ ಕಾಪಾಡಪ್ಪ. ಮಯೂರಿ ಜಯಂತ ನಿಶ್ಚಿತಾರ್ಥ ಯಾವ ವಿಘ್ನವೂ ಇಲ್ಲದೆ ನಡೆಯೋ ಹಾಗೆ ಮಾಡಪ್ಪ. ನಮಸ್ಕಾರ. ಚೆನ್ನಾಗಿರು. ನಮಸ್ಕಾರಮ್ಮ. ಒಬ್ಬರೇ ಬಂದಿದ್ದೀರಿ, ಬೀಗರು ಬಂದಿಲ್ಲ. ಹರಕೆ ತೀರ್ಸೋದಕ್ಕೆ ಅಂತ ಕೊಲ್ಲೂರಿಗೆ ಹೋಗಿದ್ದಾರೆ ಅವರು. ಹೌದಾ? ಅವರು ಬಂದಿದ್ರೆ ಚೆನ್ನಾಗಿರೋದು. ಒಟ್ಟುಡು ಸುಮತಿ, ಗಾಡ್ಸ್ ಆಶೀರ್ವಾದನೂ ಬೇಕಲ್ಲ ನಮಗೆ. ಸತ್ಯವಾದ ಮಾತು. ಮೇಘ ಚೆನ್ನಾಗಿದೆಯಲ್ಲಮ್ಮ? ಈ ತ್ರಿಪುರ ಸುಂದರಿ ಬ್ಲೆಸ್ಸಿಂಗ್ಸ್ ನಿನಗಿದೆ 100 ಇಯರ್ಸ್. ನನ್ನ ಗ್ರ್ಯಾಂಡ್ ಸನ್ ಜೊತೆ ಖುಷಿಯಾಗಿ ಚೆನ್ನಾಗಿರ್ಬೇಕು ನೀನು. ಸೂಪರ್. ಏನೋ ಸೂಪರ್. ಮೇಘನ್ ಡ್ರೆಸ್ ಬಗ್ಗೆ ಹೇಳ್ತಿದ್ದೆ. ಬನ್ನಿ ಬನ್ನಿ ಒಳಗೆ ಬನ್ನಿ. ಹೇ ಡೂಡ್, ಕಂಗ್ರ್ಯಾಚುಲೇಷನ್ಸ್ ಬಡಿ. ಥ್ಯಾಂಕ್ಸ್. ಏನೋ ಹೇಳು, ಒಳ್ಳೆ ಜಿಂಕೆ ಮರಿನೇ ಹಿಡ್ದು ಹಾಕೊಂಡಿದ್ಯಾ. ನಮ್ಮ ಕಾಲೇಜಲ್ಲಿರೋ ಹುಡುಗಿರ ಪೈಕಿ ಬೆಸ್ಟ್ ಹುಡುಗಿ ಅಂದರೆ ಮಯೂರಿ. ಅವಳನ್ನ ಕ್ಯಾಚ್ ಹಾಕೋಬೇಕು ಅಂತ ಎಷ್ಟು ಜನ ಕಾಳಾಕಿದ್ರು ಗೊತ್ತಾ? ಇನ್ಫ್ಯಾಕ್ಟ್ ಅದರಲ್ಲಿ ನಾನು ಒಬ್ಬ. ವರ್ಕೌಟ್ ಆಗಿಲ್ಲ. ಅಂತ ಬ್ಯೂಟಿಫುಲ್ ಹುಡುಗಿ ಸಿಗ್ತಾಳಂದ್ರೆ ಯಾರು ಬಿಡ್ತಾರೆ ಡೂಡ್? ಇನ್ನೇನು ಸಿಕ್ಬಿಟ್ಲು ಅನ್ನೋಷ್ಟರಲ್ಲಿ ಎಸ್ಕೇಪ್ ಆಗ್ಬಿಟ್ಲು. ಹೇ ಕೂಲ್ ಡೂಡ್, ರಿಲ್ಯಾಕ್ಸ್, ತಮಾಷೆ ಮಾಡಿದೆ ಅಷ್ಟೇ. ತುಂಬ ಲಕ್ಕಿ ನೀನು. ಮಯೂರಿ ಸಿಕ್ಕಿದಾಳೆ ನಿನಗೆ. ನಾನು ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇದು ಅರೇಬಿಯನ್ ಕುದುರೆ ಥರ ಇರೋ ಹುಡುಗಿ ಸಿಕ್ಕಿದಾಳೆ ನಿನಗೆ. ನಮಗೆ ಅದೃಷ್ಟ ಇಲ್ಲ. ಮೋಸ್ಟ್ಲಿ ಬ್ರಹ್ಮ ಬೇಜನ್ ಫ್ರೀ ಇದ್ದಾಗ ಕೆತ್ತಿದ್ದಾನೆ ಅವಳನ್ನ. ಓಕೆ, ಎನಿವೆ ಡೂಡ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಬಾಯ್, ಟೇಕ್ ಕೇರ್. ಬನ್ನಿ ಅದಕ್ಕೆ. ವಿಷಯ ಏನು ಅಂತ ಹೇಳು ಸಿಂಧು. ಅಯ್ಯೋ ಬನ್ನಿ. ಹೇಳಮ್ಮ. ನಿಮ್ಮ ಮಗನ್ ನೋಡಿದ್ರಾ? ನೋಡ್ದೆ. ನಿಶ್ಚಿತಾರ್ಥದ ದಿನ ಫಳಫಳ ಅಂತ ಹೊಳಿಬೇಕಾಗಿರೋ ನನ್ನ ಮಗನ ಮುಖ ಬಿಸಿಲಿಗೆ ಬಾಡೋಗಿರೋ ಹೂ ತರ ಆಗಿತ್ತು. ಪಾಪ ಅಲ್ವಾ ಅತ್ಗೆ? ಇದೇನೇ ಸಿಂಧು, ಈ ಸಮಯದಲ್ಲಿ ಕರುಣೆ ತೋರಿಸ್ತಿದ್ಯಾ? ನಾವು ಮಾಡಿರೋ ಮಾಸ್ಟರ್ ಪ್ಲಾನ್ಗಳೆಲ್ಲ ವರ್ಕೌಟ್ ಆಗ್ತಿದೆ ಅಂತ ಹೇಳು. ಅದ್ ಸರಿ ಅತ್ಗೆ. ಜಯಂತ್ ಹಾಕೊಂಡಿರೋ ಡ್ರೆಸ್ ನೋಡಿದ್ರಾ? ಅವನಿಗಿಂತ ನಮ್ ಗೆಸ್ಟ್ಗಳೇ ಜಾಸ್ತಿ ಮಿಂಚ್ತಾ ಇದ್ದಾರೆ. ಅಯ್ಯೋ ಬಿಡೆ, ನಿಂತು ಹೋಗ್ತಾ ಇರೋ ನಿಶ್ಚಿತಾರ್ಥಕ್ಕೆ ಯಾವ ಬಟ್ಟೆ ಹಾಕೊಂಡ್ರೆ ಏನು? ನನ್ನ ಮಗ ಯಾವಾಗ್ಲೂ ರಾಜ್ಕುಮಾರ್ ಅಂತರನೇ ಕಾಣಿಸ್ತಾನೆ. ಅದ್ ಸರಿ, ಈಗ ನೀನ್ ಹೇಳ್ತಿರೋದೇನು?
ಮದ್ವೆ ಗಂಡಿನ ತರ ಅವನಿಗೆ ಡ್ರೆಸ್ ಹಾಕಿ ಹಸೆ ಮನೆ ಮೇಲೆ ಕೂರಿಸ್ಬೇಕು ಅಂತನಾ? ಹಾಗಲ್ಲ ಅದಕ್ಕೆ, ಬನ್ನಿ ಇಲ್ಲಿ ಬನ್ನಿ. ಏನ್ ಐಡಿಯಾ ಕೊಡ್ತಾ ಇದ್ಯಾ ಸಿಂಧು? ಮನೆ ಹಾಳಿ ಅಂತ ಮಾತ್ರ ಹೇಳ್ಬಾರ್ದು. ನನ್ನೊಳದಕ್ಕೆ ತಾನೇ ನೀನ್ ಹೀಗೆಲ್ಲ ಮಾಡ್ತಿರೋದು. ಒಟ್ನಲ್ಲಿ ನನ್ನ ಮಗನ ದೃಷ್ಟಿನಲ್ಲಿ ಈ ಮೀನಾಕ್ಷಿ ರಾಜಮಾತೆ ಆಗ್ಬಿಡ್ತಾಳೆ. ನೋಡ್ತಾ ಇರಿ ಅದಕ್ಕೆ, ನೀವು ಈ ಡ್ರೆಸ್ನ ಅವನಿಗೆ ಕೊಟ್ಟ ಮೇಲೆ ಅವನಿಗೆ ನಿಮ್ಮ ಮೇಲಿನ ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಸ್ಟೇಜ್ ಮೇಲೆ ನಡೆಯೋ ಸೀರೆ ಡ್ರಾಮಾ ಎಷ್ಟು ರಂಗಾಗಿ ಮೂಡ್ ಬರುತ್ತೆ ಅಂದರೆ, ಅಯ್ಯೋ ನನಗೆ ನೆನೆಸ್ಕೊಂಡ್ರೆ ಈಗಲೇ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ. ಕೂಲ್ ಕೂಲ್ ಕೂಲ್, ಇನ್ನೊಂದು ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡ್ಕೋ. ಸರಿ ಸರಿ, ಬಾ ಬೇಗ ಹೋಗೋಣ. ಪ್ರೀತಿಯ ಮಗಳೇ, ನಿನ್ನ ನಿಶ್ಚಿತಾರ್ಥದ ಸುದ್ದಿ ಕೇಳಿ ತುಂಬ ಖುಷಿ ಆಯಿತು. ಆದರೆ ನನಗೆ ನೋಡೋ ಅದೃಷ್ಟ ಇಲ್ಲ. ಡ್ಯಾಡಿ ಬರಲ್ಲ ಅಂತ ನೊಂದ್ಕೋಬೇಡ. ಕಡೆ ಪಕ್ಷ ಫೋಟೋಸನ್ನಾದರೂ ಕಳಿಸು, ಅದನ್ನು ನೋಡಿ ಆನಂದ ಪಡ್ತೀನಿ. ತುಂಬ ಕಡಿಮೆ ಸಮಯದಲ್ಲಿ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋದ್ರಿಂದ ನಾನು ಬರೋಕ್ಕಾಗಲ್ಲ, ನೊಂದ್ಕೋಬೇಡ. ನಾನು ಬರಲಿಲ್ಲ ಅಂದರೂ ತಂದೆ ತಾಯಿ ಸ್ಥಾನದಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಡ್ಯಾಡಿ. ಇವತ್ತು ನೀವು ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಈ ಖುಷಿನ ನೋಡೋದಕ್ಕೆ ನೀವು ಇಲ್ಲಿರ್ಬೇಕಿತ್ತು. ಐ ರಿಯಲಿ ಮಿಸ್ ಯು ಡ್ಯಾಡಿ. ಮಯೂರಿ, ಹೇಳಿ ಮೇಘ. ನೀನ್ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ಏಂಜಲ್ ಥರ ಕಾಣ್ತಾ ಇದೆಯಾ ಕಣೆ ನೀನು. ಜಯಂತ್ ಅವ್ರು ಏನಾರು ನೀನನ್ನು ಹಿಂಗೆ ನೋಡ್ಬಿಟ್ರೆ ನಿಜವಾಗ್ಲೂ ತಲೆ ಸುತ್ತ ಬಿದ್ದೇ ಬಿಡ್ತಾರೆ. ನೋಡ್ತಾ ಇರು. ಎಂಗೇಜ್ಮೆಂಟ್ ಸೀರೆ ಯಾಕೆ ಕೊಟ್ಟಿಲ್ಲ? ಅಯ್ಯೋ, ಅದೇನಾಯ್ತೋ ಗೊತ್ತಿಲ್ಲ ಕಣೆ. ಸೀರೆ ಎಲ್ಲ ಎಣ್ಣೆ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ಈ ಸೀರೆ ಉಟ್ಕೊಂಡೆ. ಪರವಾಗಿಲ್ಲ ಬಿಡೆ, ಈ ಸೀರೆ ಏನೂ ಕಡಿಮೆ ಇಲ್ಲ. ಸರಿ ನಡಿ, ಎಲ್ಲರೂ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ನಿಮಿಷ ಇರು. ಅಂಜಲಿ, ಇದೆಲ್ಲ ಸ್ವಲ್ಪ ಓವರ್ ಅಂತ ಅನ್ನಿಸ್ತಾ ಇಲ್ವಾ? ನೀನು ಲೈಫ್ನಲ್ಲಿ ಎಂಗೇಜ್ಮೆಂಟ್ ಆಗೋದು ಬಂದೇ ಸಲ. ಕಂಪ್ಲೀಟಾಗಿ ಎಂಜಾಯ್ ಮಾಡಿಬಿಡ್ಬೇಕು. ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಬಾ. ಪುಟ್ಟು, ಏನು ನೀನು ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಮುಖನ ಒಳ್ಳೆ ಗಡಿಗೆ ಹತ್ರ ಹಾಕೊಂಡು ನಿಂತಿದ್ಯಾ. ಎಂಗೇಜ್ಮೆಂಟ್ ನಿಂದು ಕಣೋ. ಆಮೇಲೆ ಇನ್ನೊಂದು ವಿಷಯ, ನೀನು ಈ ಬಟನಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ. ನನ್ನ ಸೊಸೆ ಆ ಸೀರೆಯಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಗೊತ್ತಾ. ಆ ಸೀರೆಗೂ ಈ ಬಟ್ಟೆಗೂ ಸೂಟೇ ಆಗಲ್ಲ. ಅದಕ್ಕೆ ನಿನಗೆ ಅಂತ ನಾನು ಈ ಡ್ರೆಸ್ ತಂದಿದ್ದೀನಿ. ತಗೋ, ಹೋಗಿ ಹಾಕೊಂಡು ಬಾ. ಅಮ್ಮ ನನಗೆ ಪುಟ್ಟು, ನೀನೇನು ಮಾತಾಡಬೇಡ. ತಗೋ, ಹೋಗಿ ಹಾಕೊಂಡು ಬಾ. ಅಮ್ಮ ಪ್ಲೀಸ್. ಪ್ಲೀಸ್ ಕಂದ, ಹೋಗೋ, ಹಾಕೊಂಡು ಬಾರು. ಹೋಗೋ.
ಕೊನೆಗೂ ನನ್ನ ಆಸೆ ಆಸೆಯಾಗಿ ಉಳಿದ್ಬಿಡ್ತು. ಅಲ್ಲಿ ನೋಡು ಮಯೂರಿನ. ನಾನು ಹೇಳಿಲ್ವೇನೋ ನಿನಗೆ, ನಾನು ಆಸೆ ಪಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಅವಳು ಆ ಸೀರೆನ ಉಡಲ್ಲ ಅಂತ.